ಎರಡನೇ ಅಧ್ಯಾಯದ 62ನೇ ಶ್ಲೋಕ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಧ್ಯಾಯತಃ ವಿಷಯಾನ್ ಪುಂಸಃ ಸಂಗಃ ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧಃ ಅಭಿಜಾಯತೆ. ಇಲ್ಲಿ ಹಿಂದೆ ಕೃಷ್ಣ ಹೇಳಿರತಕ್ಕಂಥ ಮಾತು, ಇಂದ್ರಿಯ ನಿಯಂತ್ರಣ ಎಂಬುದು ಬೇಕು. ಯಾರು ಸಾಧಕನಾಗಬೇಕು, ಸಾಧಕನಿಗೆ ಬೇಕಾಗಿರುವಂಥದ್ದು ಇಂದ್ರಿಯಗಳ ನಿಯಂತ್ರಣ ಎಂಬ ವಿಚಾರವನ್ನು ಹೇಳ್ದ. ಇಂದ್ರಿಯಗಳ ನಿಯಂತ್ರಣ ಅಂದ್ರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇಲ್ಲ, ನಮ್ಮ ಜ್ಞಾನೇಂದ್ರಿಯಗಳು ನಮ್ಮ ಕರ್ಮೇಂದ್ರಿಯಗಳು ನಮ್ಮ ನಿಯಂತ್ರಣದಲ್ಲಿ, ಅಂದ್ರೆ ಆತ್ಮನ ನಿಯಂತ್ರಣದಲ್ಲಿ ಇಲ್ಲ. ನಮ್ಮ ಅಂದ್ರೇನು, ತಿಳುವಳಿಕೆ ಇರುವಂತ ಆತ್ಮ. ಆ ಆತ್ಮನ ನಿಯಂತ್ರಣದಲ್ಲಿ ಇಂದ್ರಿಯಗಳು ಇಲ್ಲ ಅಂತಾದ್ರೆ ಏನ್ ತೊಂದರೆ ಆಗತ್ತೆ ಅನ್ನೋದನ್ನ ಈ ಎರಡು ಶ್ಲೋಕಗಳಲ್ಲಿ 62 ಮತ್ತು 63ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ವಿಷಯಾನ್ ಧ್ಯಾಯತಃ ಪುಂಸಃ, ವಿಷಯ ಪದಾರ್ಥಗಳ ಧ್ಯಾನ. ವಿಷಯ ಪದಾರ್ಥಗಳ ಧ್ಯಾನ ಅಂತ ಹೇಳಿದ್ರೆ ರೂಪ, ರಸ, ಗಂಧ, ಸ್ಪರ್ಶ ಇದೆಲ್ಲ ಇರುವಂತ ವಸ್ತುಗಳು ವಿಷಯ ಪದಾರ್ಥಗಳು. ಅದರ ಬಗ್ಗೆ ಧ್ಯಾನ. ಧ್ಯಾನ ಅಂದ್ರೇನು, ಧ್ಯೈ ಚಿಂತಾಯಾಮ್, ಅದರನ್ನೇ ಆಲೋಚನೆ ಮಾಡುವಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ, ಒಂದು ವಸ್ತು ಅಥವಾ ಯಾವುದೇ ಒಂದು ಘಟನೆ, ಅದರ ಬಗ್ಗೆ ನಾವು ಅದನ್ನ ಪಡಿಬೇಕು ಅಂತನೋ, ಕಾಮಿತವಾದ ವಸ್ತುಗಳಂದ್ರೆ ಪಡಿಬೇಕು ಅಂತ, ಬೇಡವಾದ ವಸ್ತು ಅಂದ್ರೆ ಅದರ ಬಗ್ಗೆ ಕ್ರೋಧ, ಹೀಗೆ ಅದರ ಬಗ್ಗೆ ನಾವೇನ್ ಮಾಡ್ತೀವಿ, ಆಲೋಚನೆಯನ್ನು ಮೊದಲು ಮಾಡ್ತೀವಿ. ನಮ್ಮ ನಮ್ಮ ಬಳಿ ಇಲ್ಲದ ವಸ್ತುವೋ ವ್ಯಕ್ತಿಯೋ ಅದನ್ನ ನಾವು ಪಡಿಬೇಕು ಎಂಬುದಾಗಿ ಏನ್ ಮಾಡ್ತೀವಿ, ಮೊದಲು ಅದ್ರ ಬಗ್ಗೆ ಧ್ಯಾನ ಮಾಡ್ತೀವಿ. ಧ್ಯಾನ ಮಾಡೋದು ಅಂದ್ರೆ ಅದರದ್ದೇ ಯಾವಾಗಲೂ ಚಿಂತೆ ಅಂತ. ಯಾವಾಗಲೂ ಅಂತಹ ವಸ್ತುವಿನ ಬಗ್ಗೆ, ಅಂತಹ ವಿಷಯ ಪದಾರ್ಥಗಳನ್ನ ನಾನು ಅನುಭವಿಸಬೇಕು ಅಂತ ನಮ್ಮಲ್ಲಿ ಒಂದು ಒಳಗಿಂದ ಇನ್ನರ್ ಫೀಲಿಂಗ್, ಆಲೋಚನೆ ಶುರುವಾಗತ್ತೆ. ಅದಾದ ಮೇಲೆ ತೇಷು ಸಂಗಃ ಉಪಜಾಯತೆ, ನಾವು ಯಾವುದರಲ್ಲಿ ಆಲೋಚನೆಯನ್ನು ಇಟ್ಟಿರ್ತೀವೋ, ಯಾವುದನ್ನ ನಿರಂತರವಾಗಿ ಪಡಿಬೇಕು ಪಡಿಬೇಕು ಅಂತ ಹಾತೊರಿತಾ ಇರ್ತೀವೋ, ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ನಾವು ನಮಗೆ ಗೊತ್ತಿಲ್ಲದೆ ಅದನ್ನ ಪಡೆಯುವ ಇಚ್ಛೆಯನ್ನ ವ್ಯಕ್ತಪಡಿಸಿ ಅದನ್ನ ಪಡಿಲಿಕ್ಕೆ ಬೇಕಾಗಿರುವಂತ ಪ್ರಯತ್ನಗಳನ್ನ ಮಾಡ್ತೀವಿ. ಪ್ರಯತ್ನ ಮಾಡಿ ಅಂತಹ ವಸ್ತುಗಳನ್ನ ಪಡಿತೀವಿ. ತೇಷು ಸಂಗಃ ಉಪಜಾಯತೆ, ಸಂಘ ಅಂದ್ರೆ ಆ ವಸ್ತು ಅಥವಾ ಆ ಒಂದು ವ್ಯಕ್ತಿ ನಮ್ಮ ಸಂಪರ್ಕಕ್ಕೆ ಬರುತ್ತೆ. ನಾವೇನನ್ನ ಪಡಿಬೇಕು ಅನ್ಕೊಂಡಿದ್ವು, ನಾವು ಅದರ ಧ್ಯಾನ ಮಾಡಿ 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 ಧ್ಯಾನದ ನಂತರದಲ್ಲಿ ಪ್ರಯತ್ನವನ್ನು, ಧ್ಯಾನ ಅಂದ್ರೆ ಕೂತು ಧ್ಯಾನ ಮಾಡೋದು ಅಂತಲ್ಲ, ಯಾವಾಗಲೂ ಅದೇ ಆಲೋಚನೆ ಅಂತ ಅಷ್ಟೇ ಅರ್ಥ. ಅದನ್ನ ಪಡಿತೇವೆ. ಸಂಗಹತೇಷು ಉಪಜಾಯತೆ ಅಂದ್ರೆ ಆ ವಸ್ತುವಿನ ಬರೀ ಸಂಪರ್ಕ ಅಲ್ಲ, ಬರೀ ಜಾಯತೆ ಅಂತ ಕೃಷ್ಣ ಹೇಳ್ತಾ ಇಲ್ಲ. ತೇಷು ಸಂಗಹ, ಅದು ಒಂದಲ್ಲ, 10, 100, 1000 ವಸ್ತುಗಳು. ಯಾಕಂದ್ರೆ ಮನುಷ್ಯನ ಬಯಕೆಗಳಿಗೆ ಒಂದು ಕೊನೆ ಅಂತಿಲ್ಲ. ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಹಾಗಾಗಿ ಮನುಷ್ಯನ ಬಯಕೆಗಳಿಗೆ ಒಂದು ಕೊನೆ ಅಂತಿಲ್ಲ. ಅಂತಹ ಅನೇಕ ಪದಾರ್ಥಗಳ ಬಗ್ಗೆ ಸಂಘ ಉಪಜಾಯತೆ. ಬರೀ ಜಾಯತೆ ಅಂದ್ರೆ ಹುಟ್ಟೋದು, ಸಂಘ ಉಂಟಾಗುತ್ತೆ, ಅವುಗಳ ಸಂಪರ್ಕ ನಮಗಾಗತ್ತೆ. ಬರೀ ಸಂಪರ್ಕ ಆಗೋದಲ್ಲ, ಉಪಜಾಯತೆ, ಉಪರಿ ಉಪರಿ ಜಾಯತೆ, ಮತ್ತೆ 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 ನಿರಂತರವಾಗಿ ಅಂತಹ ವಿಷಯ ಪದಾರ್ಥಗಳ ಸಂಪರ್ಕ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಸಿಕ್ಕಿದ ಮೇಲೆ ಮತ್ತೊಂದು, ಮತ್ತೊಂದು ಮೇಲೆ ಮತ್ತೊಂದು, ಹೇಗೆ ಅದರ ಬಗ್ಗೆ ನಿರಂತರವಾಗಿರ್ತಕ್ಕಂಥ ಆಲೋಚನೆ ಹೆಚ್ಚಾಗ್ತಾ ಹೋಗುತ್ತೆ. ಸರಿ, ಅಂತಹ ವಸ್ತುಗಳ ಸಂಪರ್ಕ ಆಯಿತು, ಅದರಿಂದ ಏನ್ ತೊಂದರೆ ಅಂದ್ರೆ ಸಂಗಾತು ಸಂಜಾಯತೆ ಕಾಮಃ, ಸಂಘ ಆಯ್ತು, ಸಂಘದಿಂದಾಗಿ ಏನಾಗುತ್ತೆ, ಕಾಮ ಅಂದ್ರೆ ಅದನ್ನ ಇನ್ನೂ ಬೇಕು, ಮತ್ತೂ ಬೇಕು, ಮತ್ತೂ ಬೇಕು ಎಂಬುದಾಗಿ ಮತ್ತಷ್ಟು 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 ಬೇಕು ಎಂಬುದಾಗಿ ಬಯಕೆ ಬರೀ ಜಾಯತೆ, ಸಂಜಾಯತೆ, ಸಮ್ಯಕ್ ಜಾಯತೆ, ಚೆನ್ನಾಗಿ ನಮ್ಮ ಬಯಕೆ ಅದು ಏರ್ತಾ ಹೋಗುತ್ತೆ. ಯಯಾತಿ ಒಂದು ಕಡೆ ಹೇಳ್ತಾನೆ, ನಜಾತು ಕಾಮ ಕಾಮಾನಾಂ ಕಾಮೇನೈವ ಉಪಶಾಮ್ಯತಿ ಅಂತ. ಕಾಮಿತವಾದ ವಸ್ತುಗಳು, ನಾವು ಅದನ್ನ ಬಯಸಿ ಆ ಬಯಕೆಯನ್ನ ಪೂರೈಸಿಕೊಂಡು ಕೂಡ್ಲೆ ನಮ್ಮ ಬಯಕೆ ಅಲ್ಲಿಗೆ ಮುಗೀತು ಅಂತಿಲ್ಲ, ಅದಕ್ಕೊಂದು ಫುಲ್ ಸ್ಟಾಪ್ ಅಂತಿಲ್ಲ. ಮತ್ತು 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 ಜಾಸ್ತಿ ಆಗತ್ತೆ, ಜಾಸ್ತಿ ಆಗ್ತಾನೆ ಹೋಗುತ್ತೆ. ನಾವೇನನ್ನ ಬಯಸಿರ್ತೀವೋ ಅದನ್ನ ಪಡೆಯುವ ಒಂದು ಪ್ರಯತ್ನದಲ್ಲಿದ್ರೆ ಮತ್ತೆ 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 ಹೆಚ್ಚಾಗ್ತಾನೆ ಹೋಗುತ್ತೆ. ಒಂದ್ ಸಿಕ್ಕಿದ್ರೆ ಮತ್ತೊಂದು, ಮತ್ತೊಂದು ಸಿಕ್ಕಿದರೆ ಮಗದೊಂದು, ಹೀಗೆ ಹೀಗೆ ನಮ್ಮ ಇಚ್ಛೆ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಅದಕ್ಕೆ ಕೊಡುವಂತ ಉದಾಹರಣೆ ಹವಿಷ ಕೃಷ್ಣವರ್ತ್ಮೇವ ಅಂತ. ಒಂದು ಬೆಂಕಿ, ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಹಾಕಿದ್ರೆ ಬೆಂಕಿ ಕಡಿಮೆ ಆಗೋದು ಅಂತಿದೆಯಾ? ಬೆಂಕಿ ಹೆಚ್ಚಾಗ್ತಾನೆ ಹೋಗುವಂತದ್ದು. ಹಾಗೆ ನಮ್ಮ ಬಯಕೆ ಎಂಬುದು ಉರಿಯುವಂತ ಬೆಂಕಿ. ಆ ಬಯಕೆಯನ್ನ ಪೂರೈಸುವ ಒಂದು ಹಂತಕ್ಕೆ ನಾವು ಹೋದ್ರೆ, ಏನೇನು ಬಯಸತ್ತೋ ಬಯಕೆ ಎಲ್ಲವನ್ನು ಕೂಡ ಪೂರೈಸ್ತೀವಿ ಅಂತ ನಾವು ಹಠ ಕಟ್ಟಿ ಕೂತ್ರೆ, ಅದೇ ಪ್ರಯತ್ನದಲ್ಲಿ ಇದ್ರೆ ಆ ಬಯಕೆ ಕೊನೆಗೊಳ್ಳುತ್ತೆ ಅಂತಿಲ್ಲ.
ಬಯಕೆ ಏನಾಗತ್ತೆ, ಮತ್ತೆ 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 ಹೆಚ್ಚಾಗ್ತಾನೇ ಹೋಗತ್ತೆ. ಹಾಗಾಗಿ ತೇಷು ಸಂಗಃ ಸಂಜಾಯಕ ಕಾಮಃ ಸಂಜಾಯತೆ. ಆ ಬಯಕೆ ನಿರಂತರವಾಗಿರತಕ್ಕಂಥ ಬಯಕೆ ಮತ್ತೆ 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 ಹೆಚ್ಚಾಗ್ತಾನೇ ಹೋಗುತ್ತೆ. ತೇಷು ಸಂಗಃ ಉಪಜಾಯತೆ. ಕಾಮಾತು ಅದ ಸಂಘ ಆಯಿತು, ಸಂಘದಿಂದಾಗಿ ಏನಾಯ್ತು, ಕಾಮಾತು ಕ್ರೋಧ ಅಭಿಜಾಯತೆ. ಕಾಮದಿಂದಾಗಿ ಕ್ರೋಧ, ಕಾಮ ಅಂದ್ರೆ ನಾವು ಬಯಸಿದಂತ ವಸ್ತುಗಳು, ಅದರಿಂದಾಗಿ ಕೋಪ ಉಂಟಾಗತ್ತೆ. ಅಂದ್ರೆ ಹೇಗದು, ಬಯಸಿದ ವಸ್ತುಗಳಿಂದ ನಮಗೆ ಕೋಪ ಹೇಗಾಗತ್ತೆ ಅಂತ ಕೇಳಿದ್ರೆ, ಬಯಕೆ, ಆ ಬಯಸಿದ ವಸ್ತು ಒಂದು ವೇಳೆ ನಮಗೆ ಸಿಕ್ಲಿಲ್ಲ ಅಂತ ಅನ್ಕೊಳ್ಳೋಣ. ನಾವು ಯಾವ ವ್ಯಕ್ತಿಯನ್ನೋ ಯಾವ ವಸ್ತುವನ್ನೋ ಬಯಸಿರ್ತೀವೋ, ನಾವು ಬಯಸಿದ್ದು ನಮಗೆ ಸಿಗಲಿಲ್ಲ, ನಾವು ಬಯಸಿದ್ದು ನಮಗೆ ಸಿಕ್ಲಿಲ್ಲ, ಮತ್ತೊಬ್ಬನಿಗೆ ಯಾರಿಗೋ ಸಿಕ್ತು. ಅದರಿಂದ ಏನಾಯ್ತು, ನಾನು ಬೇಕು ಅಂತ ಅಂದುಕೊಂಡದ್ದು ನನಗೆ ಸಿಕ್ಕಿಲ್ಲ, ಅವನು ಯಾರಿಗೋ ಸಿಕ್ತಲ್ವಾ ಅನ್ನೋ ಭಾವನೆಯಿಂದಾಗಿ ಆ ಪಡೆದ ವ್ಯಕ್ತಿ ಬಗ್ಗೆ ಕೋಪ. ಇದು ಒಂದು ರೀತಿಯಾಗಿರ್ತಕ್ಕಂಥದ್ದು. ನಾವು ಬಯಸಿದ್ದು ನಮಗೆ ಸಿಗದೇ ಇದ್ದಾಗ ಒಂದು ರೀತಿಯಾಗಿರ್ತಕ್ಕಂಥ ಕೋಪ. ಅಥವಾ ನಾವೇನನ್ನೋ ಬಯಸಿದ್ವಿ, ಆ ಬಯಸಿದ್ದು ನಮಗೆ ಸಿಕ್ತು ಅಂತ ಅನ್ಕೊಳ್ಳೋಣ. ನಮಗೆ ಸಿಕ್ತಾಗ ಯಾವತ್ತೂ ಕೂಡ ದೂರದ ಬೆಟ್ಟ ನುಣ್ಣಗೆ, ನಮ್ಮವರೆಗೆ ಬರುವವರೆಗೆ ಅದರ ಬಗ್ಗೆ ನಮಗೇನು ಗೊತ್ತಿರೋದಿಲ್ಲ. ನಮ್ಮ ಬಳಿಗೆ ಆ ವಸ್ತು ಬಂದ ಮೇಲೆ ಅದರ ಲೋಪದೋಷಾದಿಗಳೆಲ್ಲವೂ ಕೂಡ ನಮಗೆ ಗೊತ್ತಾಗತ್ತೆ, ಶುರುವಾಗತ್ತೆ. ಬೆಟ್ಟದ ಹತ್ತಿರಕ್ಕೆ ಹೋದಾಗ ಅಲ್ಲಿದ್ದಂತ ಕಲ್ಲು ಮುಳ್ಳು ಅದೆಲ್ಲ ಗಮನಕ್ಕೆ ಬರುತ್ತೆ. ನಾನು ದೂರದಿಂದ ನೋಡಿದಾಗ ಮಾತ್ರ ಇದು ನುಣುಪಾಗಿ ಕಂಡದ್ದು, ಹತ್ರ ಬಂದಾಗ ಇದು ನುಣುಪಾಗಿಲ್ಲ, ಇಲ್ಲೂ ಕೂಡ ಕಲ್ಲು ಮುಳ್ಳು ಎಲ್ಲ ಇದೆ ಅಂತ ಗೊತ್ತಾಗತ್ತೆ. ಹಾಗೆ ನಾವು ಯಾವ ವ್ಯಕ್ತಿಯನ್ನೋ ವಸ್ತುವನ್ನೋ ಏನನ್ನ ಬಯಸಿರ್ತೀವೋ, ಆ ನಮ್ಮ ಬಯಸಿದ ವಸ್ತು ನಮ್ಮಿಂದ ದೂರ ಇದ್ದಾಗ ಮಾತ್ರ ಅದ್ರ ಬಗ್ಗೆ ನಮಗೊಂದು ಆಕರ್ಷಣೆ ಇರುತ್ತೆ. ನಮ್ಮ ಹತ್ತಿರ ಬಂದ ಕೂಡಲೇ ಅದರ ಲೋಪದೋಷಗಳೆಲ್ಲವೂ ಕೂಡ ನಮಗೆ ಗೊತ್ತಾಗಲಿಕ್ಕೆ ಶುರುವಾಗತ್ತೆ. ಲೋಪದೋಷಗಳು ಗೊತ್ತಾದಾಗ ನಾನು ಅಂದುಕೊಂಡಂತೆ ಇದಿಲ್ಲ, ಅಥವಾ ನಾನು ಅಂದುಕೊಂಡಂತೆ ಈ ವ್ಯಕ್ತಿ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಅವಾಗ ಏನಾಯ್ತು, ನಾನು ತಿಳ್ಕೊಂಡದ್ದೊಂದು ಆದದ್ದೊಂದು ಅಂತ ಅನ್ಕೊಂಡು ಅದ್ರ ಬಗ್ಗೆ ಕೋಪ, ಕ್ರೋಧ ಹುಟ್ಟತ್ತೆ. ಕ್ರೋಧ ಅದು ದೊಡ್ಡ ಒಂದು ಶತ್ರು. ಕ್ರೋಧಂ ಪ್ರಾಥಮಿಕಂ ತ್ಯಜೇತ್ ಅಂತ ಇಲ್ಲಿ ಹೇಳುವಂಥದ್ದು ಮಹಾಭಾರತಾದಿ ಗ್ರಂಥಗಳು. ನಾವು ಮೊದಲು ಬಿಡಬೇಕಾಗಿರತಕ್ಕಂಥದ್ದು ಕ್ರೋಧ. ಅತ್ಯಂತ ಮೈಲಿಗೆಯ ಒಂದು ವಸ್ತು ಅಂದ್ರೆ ಯಾವುದು ಅಂದ್ರೆ ಕೋಪ. ಕೋಪವನ್ನ ದೂರದಲ್ಲಿ ಇಡಬೇಕು. ಯಾಕಂದ್ರೆ ಕೋಪ ಎಂಬುವಂಥದ್ದು ಒಂದು ಬೆಂಕಿಯ ಚೆಂಡಿದ್ದ ಹಾಗೆ. ಬೆಂಕಿ ಚೆಂಡನ್ನ ಕೈಯಲ್ಲಿಟ್ಟುಕೊಂಡು ನಾವು ಯಾರ ಮೇಲಾರು ಎಸೆಲಿಕ್ಕೆ ಹೋದ್ರೆ, ಆ ಯಾರನ್ನ ಗುರಿ ಇಟ್ಟು ಆ ಕೋಪದ ಚೆಂಡನ್ನ ಎಸೆಲಿಕ್ಕೆ ಹೊರಟಿರ್ತೀವೋ, ಅಂದ್ರೆ ಯಾರ ಮೇಲೆ ಕೋಪಗೊಳ್ತಾ ಇರ್ತೀವೋ ಆ ವ್ಯಕ್ತಿ ಕೋಪದ ಚೆಂಡಿನಿಂದ ತಪ್ಪಿಸಿಕೊಳ್ಳಬಹುದು. ಅಲ್ಲ, ಒಂದು ಲಗಾವರಿ ಆಟದಲ್ಲಿ ಚೆಂಡನ್ನು ಎಸೆದ ಕೂಡಲೇ ಆ ವ್ಯಕ್ತಿಗೆ ಬೀಳಬೇಕು ಅಂತ ಏನಿಲ್ಲ, ಅವನು ತಪ್ಪಿಸ್ಕೊಳ್ಬಹುದು. ಆದರೆ ಎಸೆಲಿಕ್ಕೋಸ್ಕರ ಚೆಂಡನ್ನ ಹಿಡ್ಕೊಂಡಿದ್ದಾನಲ್ಲ ಒಬ್ಬ ವ್ಯಕ್ತಿ, ಕೋಪದ ಚೆಂಡನ್ನ, ಬೆಂಕಿ ಚೆಂಡನ್ನ, ಅದು ಅವನ ಕೈಯನ್ನಂತೂ ಸುಟ್ಟೇ ಸುಡತ್ತಲ್ವಾ. ಹಾಗಾಗಿ ನಾವು ಮೊದಲು ಬಿಡಬೇಕಾಗಿರತಕ್ಕಂಥದ್ದು ಕ್ರೋಧವನ್ನ ಬಿಡಬೇಕು. ಅದಕ್ಕೆ ಕೃಷ್ಣ ಹೇಳುವ ಕಾಮಾತು ಕ್ರೋಧ ಅಭಿಜಾಯತೆ. ಅಂದ್ರೆ ಕಾಮ ತಂದೆ, ಕೆಟ್ಟ ಬಯಕೆಗಳು ತಂದೆ, ಕೆಟ್ಟ ಬಯಕೆಗಳ ಮಗನೇ ಕೋಪ. ಆ ಕೋಪ ಅದೇನಾಗತ್ತೆ, ಅಭಿಜಾಯತೆ, ಸುತ್ತ. ಅಭಿಶಬ್ದಕ್ಕೆ ಅಭಿತಃ, ಸುತ್ತಲೂ ಅಂತ ಅರ್ಥ. ಅಂದ್ರೆ ಯಾವುದೋ ಒಂದು ಘಟನೆ ಅಥವಾ ಯಾವುದೋ ಒಂದು ಒಬ್ಬ ವ್ಯಕ್ತಿ, ಅವನಿಂದ ನನಗಾದಂತ ತೊಂದರೆ, ಅದರಿಂದಾಗಿ ಬರೀ ಅವನ ಬಗ್ಗೆ ಮಾತ್ರ ಕೋಪ ಅಲ್ಲ, ತತ್ಸಂಬಂಧವಾಗಿ ಎಲ್ಲರ ಬಗ್ಗೆಯೂ ಕೋಪ ಉಂಟಾಗತ್ತೆ. ಯಾಕಂದ್ರೆ ಸಾಮಾನ್ಯ ಗಮನಿಸಿ, ಕೋಪಿಸಿಕೊಳ್ಳುವಂತ ವ್ಯಕ್ತಿ ಯಾರೋ ಒಬ್ಬರ ಬಗ್ಗೆ ಮಾತ್ರ ಕೋಪಿಸಿಕೊಳ್ತಾನೆ ಅಂತೇನಿಲ್ಲ. ಅವನ ಮೇಲಿನ ಒಂದು ಕೋಪದಿಂದಾಗಿ ಅವನು ಕ್ರಮೇಣ ಎಲ್ಲರನ್ನೂ ಕೋಪದಿಂದ ಕಾಣುವ ಹಂತಕ್ಕೆ ಹೋಗ್ತಾನೆ. ಅವನ ಸ್ವಭಾವವೇ ಕೋಪದ ಸ್ವಭಾವವಾಗಿ ಪರಿಣಾಮವಾಗತ್ತೆ. ಹೇಗೆ ಆ ಒಬ್ಬ ವ್ಯಕ್ತಿ ತಮಗೆ ಗೊತ್ತಿಲ್ಲದೆ ಉಸಿರಾಟವನ್ನ ಮಾಡ್ತಾರೋ, ತಮಗೆ ಗೊತ್ತಿಲ್ಲದೆ ಅವರಲ್ಲಿ ರಕ್ತ ಸಂಚಾರಾದಿಗಳು ನಡೆಯುತ್ತೋ, ಹಾಗೆ ಅವನಿಗೆ ಗೊತ್ತಿಲ್ಲದೆ ದೊಡ್ಡ ಕೋಪಿಷ್ಠನಾಗಿ ಅವನು ಪರಿವರ್ತಿತನಾಗಿ ಬಿಡುತ್ತಾನೆ. ಹಾಗಾಗಿ ಕೋಪ ಎಂಬುವಂಥದ್ದು ಬಲು ಕಷ್ಟಕರವಾಗಿರುವಂಥದ್ದು, ಅತಿ ದೊಡ್ಡ ಶತ್ರು ಅದು ಅನ್ನೋದನ್ನ ಇಷ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಇದರ ತೊಂದರೆಗಳೇನು ಅಂತ ಮುಂದೆ ಬರುತ್ತೆ. ಇಲ್ಲಿ ಇಷ್ಟು ವಿಚಾರಗಳು. ವಿಷಯಾನ ಧ್ಯಾಯತಃ ಪುಂಸಃ. ವಿಷಯ ಪದಾರ್ಥಗಳು ಅಂದ್ರೆ ನಮಗೆ ಕೆಟ್ಟದ್ದನ್ನ ಉಂಟು ಮಾಡುವಂತಹ ವಸ್ತುಗಳು ಅಥವಾ ವ್ಯಕ್ತಿಗಳು, ಅದೆಲ್ಲವನ್ನು ಕೂಡ ಸೇರಿ ವಿಷಯ ಪದಾರ್ಥಗಳು ಅಂತ ಕರೆಯುವಂಥದ್ದು. ಅಂತಹ ವಿಷಯ ಪದಾರ್ಥಗಳನ್ನು ಧ್ಯಾಯತಃ ನಿರಂತರವಾಗಿ ಅದರ ಆಲೋಚನೆಯಲ್ಲಿ ತೊಡಗಿದಂತಹ ಪುಂಸಃ ಸಾಧಕ ಜೀವಿ. ಪುಂಸಃ ಅಂದ್ರೆ ಬರೀ ಗಂಡು ಅಂತಲ್ಲ, ಸಾಧಕ ಜೀವಿಗೆ ತೇಷು ಅವುಗಳಲ್ಲಿ ಸಂಗಃ ಅವುಗಳ ಸಂಪರ್ಕವು ಉಪಜಾಯತೆ ನಿರಂತರವಾಗಿ ಹೆಚ್ಚುತ್ತಾ ಹೋಗುತ್ತೆ. ಅಂದ್ರೆ ಒಂದು ವಸ್ತುವನ್ನ ಬಡಿಬೇಕು ಅಂತ ಅನ್ಕೊಂತಾನೆ, ಅಂದುಕೊಂಡು ಪಡಿತಾನೆ.
ಆ ವಸ್ತುವನ್ನ ಪಡೆದ ನಂತರದಲ್ಲಿ ಮತ್ತೊಂದರ ಬಗ್ಗೆ ಬಯಕೆ ಹುಟ್ಟತ್ತೆ, ಅದನ್ನು ಪಡಿತಾನೆ. ಹಾಗೆ ಉಪಜಾಯತೆ, ಉಪರಿ ಜಾಯತೆ, ಮತ್ತಷ್ಟು ಪಡಿಬೇಕು ಎಂಬತಕ್ಕಂತ ಬಯಕೆಯಿಂದಾಗಿ ವಸ್ತುಗಳನ್ನ, ವ್ಯಕ್ತಿಗಳನ್ನ ಪಡೆಯುವಿಕೆ ಎಂಬ ಒಂದು ಸಂಪರ್ಕ ಆಗತ್ತೆ. ಸಂಪರ್ಕದಿಂದಾಗಿ ಸಂಗಾತ ಸಂಜಾಯತೆ ಕಾಮಃ. ಆ ವಸ್ತುಗಳ ಸಂಪರ್ಕದಿಂದಾಗಿ ನಮಗೇನಾಗತ್ತೆ, ಅದರ ಬಗ್ಗೆ ವ್ಯಾಮೋಹಗಳು ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಕುಡಿತದ ಚಟ ಅಥವಾ ಧೂಮಪಾನದ ಚಟ ಅವನಿಗೆ ಇರೋದಿಲ್ಲ. ಒಂದು ಸರಿ ಕುಡಿದ್ರೆ ಹೇಗಿರುತ್ತೆ ನೋಡೋಣ ಅಂತ ಕುಡಿಯಕ್ಕೆ ಶುರು ಮಾಡ್ತಾನೆ. ಒಂದ್ಸರಿಗೆ ಏನು ಗೊತ್ತಾಗಿಲ್ಲ ಅಂದ್ರೆ ಮತ್ತೊಮ್ಮೆ ಕುಡಿತಾ ಹೋಗ್ತಾನೆ. ಅವನದರಲ್ಲೇ ಆ ಕುಡಿತದಲ್ಲೋ ಮದ್ಯಪಾನದಲ್ಲೋ ಮುಳುಗಿ ಬಿಡ್ತಾನೆ. ಅದ್ಯಾವುದೇ ಆದ್ರೂ ಕೂಡ ಹಾಗೆ ಸಂಗಾತು ಸಂಜಾಯತೆ ಕಾಮಃ, ನಿರಂತರವಾಗಿರತಕ್ಕಂತಹ ಅವುಗಳ ಸಂಪರ್ಕದಿಂದಾಗಿ ಅದರ ಬಗ್ಗೆ ನಮಗೆ ವಿಪರೀತವಾಗಿರತಕ್ಕಂತಹ ಕಾಮ, ಕೆಟ್ಟ ಬಯಕೆ, ವ್ಯಾಮೋಹ ಉಂಟಾಗತ್ತೆ. ಕಾಮ ಕೆಟ್ಟ ಬಯಕೆಯಿಂದಾಗಿ ಕ್ರೋಧ, ಕೋಪವು ಅಭಿಜಾಯತೆ, ನಿರಂತರವಾಗಿ ಹೆಚ್ಚುತ್ತಾ ಹೋಗುತ್ತೆ. ಅಂದ್ರೆ ನಾವು ಬಯಸಿದ ವಸ್ತು ಸಿಕ್ಕಿದರೂ ಒಂದು ರೀತಿಯಾದ ಕೋಪ, ನಾವು ಬಯಸಿದ ವಸ್ತು ನಮಗೆ ಸಿಗದೇ ಇದ್ದರೂ ಕೂಡ ಒಂದು ಕೋಪ. ಆ ಕೋಪ ಬರೀ ನಮ್ಮಲ್ಲಿ ಮಾತ್ರ ಇರೋದಲ್ಲದೇನೆ, ಆ ಕೋಪದಿಂದಾಗಿ ನಾವು ನಮ್ಮ ಸುತ್ತಲಿನ ವಾತಾವರಣವನ್ನೇ ಹಾಳು ಮಾಡಿಕೊಳ್ತೇವೆ. ಅಂದ್ರೆ ನಮ್ಮ ಸುತ್ತಲೂ ಯಾರೂ ಕೂಡ ಇರೋದಿಲ್ಲ ಅನ್ನೋದನ್ನ ಶಬ್ದ ತೊಳಸ್ಕೊ. ಅನ್ನೋದು ಸುತ್ತ ಅಂತ ಅರ್ಥ. ಸುತ್ತಲೂ ನಾವು ಕೋಪಿಸ್ಕೊಳ್ತೇವೆ. ಅವರು ಇವರು ಅಂತ ಯಾರ ಬಗ್ಗೆ ಎಕ್ಸಂಪ್ಷನ್ಸ್ ಇಲ್ಲ, ಎಲ್ಲರ ವಿರುದ್ಧವಾಗಿ ಕೋಪಿಸಿಕೊಳ್ತೇವೆ. ಒಂದು ತಮಾಷೆಗಳ ಒಂದು ಕೋಪ ಅನ್ನೋದು ಬಹಳ ಮಡಿಯಾದ ವಸ್ತು. ಕೋಪ ಎಲ್ಲಿರತ್ತು, ಈಗ ಮಡಿ ಅಂದ್ರೆ ಏನು, ಅವ್ರನ್ನ ಯಾರು ಮುಟ್ಟಬಾರದು ಅಂತಲ್ವಾ. ಮಡಿಯಲ್ಲಿದ್ದಾರೆ ಅಂದ್ರೆ ಈಗ ದೇವ್ರ ಪೂಜೆ ಮಾಡ್ತಾ ಇರ್ತಾರೆ ಯಾರು ಸ್ವಾಮಿಗಳು, ಮಡಿಯಲ್ಲಿದ್ದಾರೆ, ಅವ್ರನ್ನ ಹೋಗಿ ಯಾರು ಮುಟ್ತಾರಾ? ಇಲ್ಲ. ಹಾಗೆ ಕೋಪ ಅನ್ನೋದು ಯಾರಲ್ಲಿರತ್ತೋ ಅವನ ಸವಾಸಕ್ಕೆ ಯಾರು ಬರೋದೇ ಇಲ್ಲ. ಅವನು ಕೋಪಿಷ್ಟ ಯಾವತ್ತೂ ಕೂಡ ಏಕಾಂಗಿಯಾಗಿರ್ತಾನೆ. ಅವನ ಜೊತೆಗೆ ಅವನ ಸಂಪರ್ಕಕ್ಕೆ ಯಾರೂ ಕೂಡ ಬರೋದಿಲ್ಲ. ಅದರಿಂದ ಮತ್ತಷ್ಟು ಕೋಪ ಜಾಸ್ತಿ ಆಗತ್ತೆ. ಹೀಗೆ ಕೋಪದ ಅನರ್ಥಗಳು ಇದು ಒಂದಲ್ಲ ಎರಡಲ್ಲ, ಹೇಳ್ತಾ ಹೋದ್ರೆ ಕೋಪದ ಅನರ್ಥ, ಕೋಪದ ಪರಿಣಾಮ, ಕೋಪದಿಂದ ಆ ವ್ಯಕ್ತಿ ಅನುಭವಿಸುವಂತಹ ದುಃಖ ಅದೆಲ್ಲವೂ ಕೂಡ ಹೇಳಿ ಮುಗಿಯುವಂಥದ್ದಲ್ಲ. ಅಷ್ಟಾದ್ರೂ ಅವನ ಕೋಪ ಕಡಿಮೆ ಮಾಡ್ಕೊಳ್ತಾನ? ಖಂಡಿತವಾಗಿ ಕಡಿಮೆ ಮಾಡ್ಕೊಳ್ಳೋದಿಲ್ಲ. ಅದಕ್ಕೊಂದಷ್ಟು ಮತ್ತಷ್ಟು ಸೇರಿಸ್ಕೊಂಡು ಆ ಕೋಪತನವನ್ನ ಜಾಸ್ತಿ ಮಾಡ್ಕೊಳ್ತಾನೆ ಹೋಗ್ತಾ ಇರ್ತಾನೆ. ಆ ಕೋಪದ ಬೆಂಕಿಯಿಂದ ನಿರಂತರವಾಗಿ ಬೇಯ್ತಾ ಇರ್ತಾನೆ. ಆದ್ರೆ ತಾನು ಕೋಪದ ಬೆಂಕಿಯಿಂದ ಬೇಯ್ತಾ ಇದ್ದೇನೆ ಅನ್ನೋದನ್ನ ಹೇಳಿಕೊಳ್ಳಿಕ್ಕೆ ಅಥವಾ ಗುರುತಿಸಿಕೊಳ್ಳಿಕ್ಕೆ ಅವನಿಗೆ ಅವಮಾನ, ಅದರಿಂದ ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಅಂತೂ ಒಟ್ಟು ಒಂದು ಮಾನಸಿಕವಾದ ಖಿನ್ನತೆಗೆ ಆ ವ್ಯಕ್ತಿ ಒಳಗಾಗುವಂತಹ ಹಂತಕ್ಕೆ ಹೋಗ್ತಾನೆ. ಆ ಕಾಮಕ್ರೋಧಾದಿಗಳಿಂದಲೇ ಆ ವ್ಯಕ್ತಿ ನಾಶ ಆಗ್ತಾನೆ ಅನ್ನೋದನ್ನ ಕೃಷ್ಣ ನಿರೂಪಣೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಶ್ರೀಕೃಷ್ಣಾರ್ಪಣಮಸ್ತು.